ಅಧ್ಯಕ್ಷರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲೇ ಈ ಹೋರಾಟ ಶುರುವಾಗುತ್ತೆ. ಯಾರ ನೇತೃತ್ವನೇ ಇಲ್ಲ. ನಾನು ಯಾರನ್ನೂ ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ವರಿಷ್ಠರು, ಅವ್ರ ನೇತೃತ್ವದಲ್ಲೇ ವಕ್ಫ್ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೀವಿ. ಇಟ್ಟು ಬಿಡೋಣ. ಈಗ ಸುಮ್ಮನೆ ಯಾಕೆ ನಾವು ಯಾರಿಗೂ ಉತ್ತರ ಕೊಡೋಕ್ಕೆ ಇಚ್ಛೆ ಪಡಲ್ಲ. ಈಗ ರಾಜ್ಯದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರಿಗೂ ಗೊತ್ತಿದೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಆದಮೇಲೆ ರಾಜ್ಯದ ಅಧ್ಯಕ್ಷ ಏನೋ ಒಳ್ಳೆ ಸಂಘಟನೆ ಮಾಡಿದ್ದಾರೆ. ಲೋಕಸಭೆ ಅತಿ ಹೆಚ್ಚು ಸ್ಥಾನಗಳು ಬಂದು ಏನಾಗುತ್ತೆ, ನಾವೇನೋ ಮಾತ್ರ ಕಾಂಟ್ರವರ್ಸಿ. ಈ ಸದ್ಯಕ್ಕೆ ವಕ್ಫ್ ವಿವಾದ ಮತ್ತು ಅದು ನಮಗೆ ಮೈನ್. ಈ ಸ್ಟೇಟ್ಮೆಂಟ್ಗಳು ಕಾಂಟ್ರವರ್ಸಿ ಆಗ್ಬಿಡ್ತು. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀವಿ. ಸ್ಪಷ್ಟವಾಗಿ ಹೇಳ್ತೀನಿ, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಸಾರಥ್ಯದಲ್ಲೇ ನಾನು ಯಾರಿಗೆ ಕೌಂಟ್ರ್ ಕೊಡಲ್ಲ, ಟೀಕೆನೂ ಮಾಡಲ್ಲ. ಇದೆಲ್ಲ ಕಲೆ ಆಗ್ತಿದಮ್ಮ. ನಮ್ಮ ರಾಜ್ಯಾಧ್ಯಕ್ಷ ಜಿಲ್ಲೆಯಲ್ಲಿ ದಾವಣಗೆರೆ ನಗರದಲ್ಲಿ ಇದೆ, ಚನ್ನಗಿರಿಲಿ ಆಗಿದೆ, ಹೊನ್ನಾಳಿಲಿ ಆಗಿದೆ. ಮಾಹಿತಿ ನಮ್ಮ ಜಿಲ್ಲಾಧ್ಯಕ್ಷ ಕಲೆ ಆಗ್ತದರಮ್ಮ. ನಾವು ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವ್ರ ಸಾರಥ್ಯದಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಹೋರಾಟ ಇಲ್ಲಿ ನಿಲ್ಲಲ್ಲ. ಕರ್ನಾಟಕ ರಾಜ್ಯದಷ್ಟು ಕೇರಳದಲ್ಲಿ ಇನ್ನು ಕೆಲವರು ಮೊನ್ನೆ ವಿಧಾನಸೌಧ ನಮ್ಮದು, ಮೆಜೆಸ್ಟಿಕ್ ನಮ್ಮದು ಅಂತ ಹೇಳ್ತಾರೆ. ಇವ್ರ ಅಪ್ಪನ ಮನೆದು ನೋಡಿ ಮೆಜೆಸ್ಟಿಕ್ ವಿಧಾನಸೌಧ. ಕಾಲಿಟ್ರೆ ವಿಧಾನಸೌಧ ಮೆಜೆಸ್ಟಿಕ್ ಕಾಲಿಟ್ರೆ ನೀವು ಉಳಿತಾರೆ ಭೂಮಿ ಮೇಲೆ. ಏನು ಡೆಲ್ಲಿಲಿ ನೋಡ್ಬೇಕು ಇವ್ರ ಸಭೆ, ನಮ್ಮ ಹತ್ರ ವಿಡಿಯೋ ಇದಾವೆ. ಲಕ್ಷಾಂತರ ಜನ. ಯಾವ ಸ್ಟೇಡಿಯಂ ಅಪ್ಪದು? ಇಂದಿರಾ ಗಾಂಧಿ ಸ್ಟೇಡಿಯಂ ಅದ, ಒಳ ಕ್ರೀಡಾಂಗಣದಲ್ಲಿ. ಎಷ್ಟು ದೌರ್ಜನ್ಯ ಇವರು. ಇದಕ್ಕೆ ಕಾರಣ ಈ ರಾಹುಲ್ ಗಾಂಧಿ. ಆ ಕೇರಳದಲ್ಲಿ ಆ ಚರ್ಚ್ಗಳ ಆಸ್ತಿಯನ್ನು ಕಬಳಿಸಿದ್ದಾರೆ. ಕ್ರಿಶ್ಚಿಯನ್ಸ್ ಆಸ್ತಿಯನ್ನು ಕಬಳಿಸಿದಂಥ ಮಾಧ್ಯಮದಲ್ಲಿ ಬಂದಿದ್ದ ನೋಡಿದ್ವಿ. ವಕ್ಫ್ ಆಸ್ತಿಗೆ ಕ್ರಿಶ್ಚಿಯನ್ ಆಸ್ತಿ ಕಬಳಿಸಿದ್ದಾರೆ. ನಾವು ಹೇಳ್ತಾ ಇದೀವಿ, ಈ ವಕ್ಫ್ ಬೋರ್ಡ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಸೂರ್ಯಚಂದ್ರ ಎಷ್ಟು ಸತ್ಯನ ಅಧಿಕಾರಕ್ಕೆ ಬರ್ತೀವಿ. ಇವರೇನು ಆದೇಶ ಮಾಡಿರಲ್ಲ, ಆದೇಶವನ್ನು ಹಿಂಪಡ್ತೀವಿ. ಗುತ್ತಿಗೆ ಕಾಮಗಾರಿ ಇರ್ಬೋದು, ಅಥವಾ ಕೇಂದ್ರದಲ್ಲಿ ನರೇಂದ್ರ ಮೋದಿ ಒಂದೇ ಹೆಜ್ಜೆ ಮುಂದಿಡಿದರೆ ಕರ್ನಾಟಕದಲ್ಲಿ ಯಾವ ಭೂಮಿ ವಕ್ಫ್ ಆಸ್ತಿ ಇವರು ಮಾಡ್ಕೊಂಡಿದ್ದಾರೆ ಅದನ್ನು ವಾಪಸ್ ಪಡೆದು ಆಸ್ಪತ್ರೆ, ಶಾಲಾ, ಕಾಲೇಜು, ಸರ್ಕಾರಿ ಯೋಜನೆಗಳಿಗೆ ನಾವು ಇದನ್ನು ಹಂಚ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ದಿವಸ ಸಿದ್ದರಾಮಯ್ಯ ಸರ್ಕಾರ ಇರುತ್ತೆ ನಿಮ್ಮದು? ಸಿದ್ದರಾಮಯ್ಯನವರೇ, ನಾವು ಭಾಳ ನಿಮಗೆ ಗೌರವ ಹೊಡಿದ್ದೀವಿ. 15 ಬಜೆಟನ್ನು ಮಂಡಿಸಿದ್ರಿ ನೀವು. ಎಂಥ ಅನುಭವಿ ಮುಖ್ಯಮಂತ್ರಿಗಳು. ಮತ ಅಂತ ಜಮೀರ್ ಅಹಮದ್ ಅಂತ ತಾಳಕ್ಕೆ ತಕ್ಕಂತೆ ಕುಡಿತಾ ಇದ್ದಾರೆ ಸಿದ್ದರಾಮಯ್ಯನವರೇ. ರಾಜ್ಯದ ಜನ ನಿಮ್ಮ ಬಗ್ಗೆ ಭಾಳ ನಿರೀಕ್ಷೆ ಇಟ್ಟಿದ್ರು. ಹೆಸರು ಸಿದ್ದರಾಮಯ್ಯ, ತಂದೆ ತಾಯಿಗಳು ಡಿ ಕೆ ಶಿವಕುಮಾರ್ ಎಂತ ಹೆಸರು ಹೇಳಿದ್ದಾರೆ. ನಿನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ನಾವು ಸರ್ಕಾರಿ ಕಾಮಗಾರಿಯಲ್ಲಿ ರಿಸರ್ವೇಷನ್ ಇಟ್ಟಿಲ್ಲ ಅಂತೇಳಿ. ಬಹಿರಂಗ ಚರ್ಚೆ ಬರ್ತೀರಾ ಸಿದ್ದರಾಮಯ್ಯನವರೇ? ಡಿ ಕೆ ಶಿವಕುಮಾರ್ ಅವರೇ, ಬಹಿರಂಗ ಚರ್ಚೆ ಬರ್ತೀರಾ? ನೀವಿಲ್ಲ ಅಂತ ಹೇಳ್ತಿರಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ಸ್ ಸುಳ್ಳು ಏನಪ್ಪ ಮಲ್ಲಿಕಾರ್ಜುನ ಅಜಯ್? ಸುಳ್ಳು ಅಂತ ಹೇಳ್ತಿರಲ್ಲ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲಾಗ್ತೀನಿ. ನೀವು ಆದೇಶ ಮಾಡಿದಿರಲ್ಲ, ದಾಖಲೆ ನಮ್ಮ ಹತ್ರ ಇದೆ. ಚರ್ಚೆಗೆ ನಾವು ಸಿದ್ಧ, ಬನ್ನಿ ಅಂತೇಳಿ ಸವಾಲಾಗ್ತಿದ್ದೀನಿ. ಚರ್ಚೆಗೆ ಸಿದ್ಧ, ಸವಾಲಾಗ್ತೀನಿ. ವಿತ್ ಡಾಕ್ಯುಮೆಂಟ್ಸ್ ಬರ್ತಾ ಇದ್ದೀವಿ ನಾವು. ಧನ್ಯವಾದಗಳು.